ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭೂಸ್ವಾಧೀನ ಕೈಬಿಡಲು ಒತ್ತಾಯಿಸಿ ಜೂನ್ 5ರಂದು ವಿಧಾನಸಭಾ ಮುತ್ತಿಗೆ. 5/6/2026ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಿಂದ ರಾಜ್ಯಾದ್ಯಂತ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು. ಈ ಸಂದರ್ಭದಲ್ಲಿ ಆನಂದ್ ಪಟೇಲ್ ರಾಜ್ಯ ಸಂಚಾಲಕರು ಹಸಿರು ಸೇನೆ, ಮಲ್ಲಿಕಾರ್ಜುನಯ್ಯ ತಾಲೂಕು ಅಧ್ಯಕ್ಷರು ಹಸಿರು ಸೇನೆ ಚಿಕ್ಕನಾಯಕನಹಳ್ಳಿ, ರೇಣುಕಮ್ಮ ಮಹಿಳಾ ತಾಲೂಕು ಅಧ್ಯಕ್ಷೆ ಹಸಿರು ಸೇನೆ ಚಿಕ್ಕನಾಯಕನಹಳ್ಳಿ, ಕೆಎಸ್ ಧನಂಜಯ ಆರಾಧ್ಯ ಜಿಲ್ಲಾಧ್ಯಕ್ಷರು, ಎಜಿ ಗಂಗಾಧರಯ್ಯ ಜಿಲ್ಲಾ ಸಂಚಾಲಕರು ತುರುವೇಕೆರೆ, ಸಣ್ಣ ದ್ಯಾಮೇಗೌಡ ಕೊರಟಗೆರೆ, ಸಿದ್ದರಾಜು ಬಿಎಸ್ಆರ್ ತಿಪಟೂರು, ಕಲ್ಪನಾ ಎಸ್. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2853 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಕೆಐಎಡಿಬಿಐ ಭೂಸ್ವಾಧೀನ ಮಾಡಿಕೊಳ್ಳಬಾರದೆಂದು ಒತ್ತಾಯಿಸಿ ಕಳೆದ 79 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೆಸುತ್ತಿದ್ದಾರೆ. ರಾಜ್ಯ ಸರ್ಕಾರ 2013ರ ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ತಂದು ಬಲವಂತವಾಗಿ ಕೃಷಿ ಭೂಮಿಯನ್ನು ರೈತರಿಂದ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಕಿತ್ತುಕೊಳ್ಳುವುದಕ್ಕೆ ಮುಂದಾಗಿದೆ. ರೈತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಮೂಲೆ ಮೂಲೆಗಳಲ್ಲಿ ತಾಲೂಕು ಜಿಲ್ಲಾ ಕೇಂದ್ರಗಳು ಮತ್ತು ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಭಾಗದಲ್ಲಿ ಕೃಷಿ ಭೂಮಿಯನ್ನು ನಿರಂತರವಾಗಿ ವಶ ಮಾಡಿಕೊಳ್ತಾ ರೈತರನ್ನು ಕೃಷಿಯಿಂದ ಹೊರಗಾಕುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದೆ. ಈ ಕೂಡಲೇ ಇದು ನಿಲ್ಲಬೇಕು. ಏನು 2013ರ ಕೇಂದ್ರ ಸರ್ಕಾರದ ಕಾಯ್ದೆ ಇದೆ, ರೈತರನ್ನ ಬಲವಂತವಾಗಿ ಕೃಷಿ ಭೂಮಿಯನ್ನು ವಶಪಡಿಸ್ಕೋಬಾರ್ದು ಅಂತೇಳಿ ಆ ಕಾನೂನು ಹೇಳ್ತದೆ. ಆದರೆ ರಾಜ್ಯ ಸರ್ಕಾರ ಆ ಕಾನೂನಿಗೆ ತಿದ್ದುಪಡಿಯನ್ನು ತಂದು ಈಗ ಭೂಮಿಯನ್ನು ವಶ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ಎಲ್ಲ ಭೂಮಿಗಳು, ನಗರದ ಸುತ್ತಮುತ್ತ ಇರುವಂಥ ಎಲ್ಲ ಭೂಮಿಗಳು ಇವತ್ತು ಕೈಗಾರಿಕೆಗೆ ಅಕ್ವಿಷನ್ ನಡೀತಾ ಇದೆ. ಹಾಗಾಗಿ ಇದನ್ನು ಕೈ ಬಿಡಬೇಕು. ಏಕೆಂದರೆ ಕಳೆದ 2 ವರ್ಷಗಳಲ್ಲಿ ಬೆಂಗಳೂರಿನ ಸುತ್ತಮುತ್ತ ಭಾಳಷ್ಟು ಹೋರಾಟಗಳು, ಚಳವಳಿಗಳು ಆಗಿದೆ. ಈ 100 ದಿನ, 200 ದಿನ, 300 ದಿನ ಹೀಗೆ ನಿರಂತರವಾಗಿ ಚಳವಳಿನ ಮಾಡ್ತಾ ಇದ್ರು ಸಹ ಆ ಒಂದು ಚಳವಳಿ ಮಾಡೋಂಥ ರೈತರನ್ನ ಮಾತಾಡಿಸೋಂಥ ಸೌಜನ್ಯ ಆಗಲಿ, ಅವರ ಸಮಸ್ಯೆಯನ್ನು ಬಗೆಹರಿಸೋಂಥ ದಿಕ್ಕಲ್ಲಿ ಸರ್ಕಾರಗಳು ಬಗೆಹರಿಸೋ ದಿಕ್ಕಲ್ಲಿ ವಿಫಲವಾಗಿ ಇದು ನಿಲ್ಲಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಆಶಯಗಳಿಗೆ, ಪ್ರಜೆಗಳ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಜವಾಬ್ದಾರಿ ಸರ್ಕಾರಗಳಿಗೆ ಇರಬೇಕು. ಅದಾಗ್ತಾ ಇಲ್ಲ. ಇದನ್ನು ನಾವು ಖಂಡನೆ ಮಾಡ್ತೀವಿ. ಈಗ ನೋಡಿ, ಈಗಾಗಲೇ ಅವರು ಮಾತಾಡ್ತಾ ಹೇಳಿದರು, ಬಹಳಷ್ಟು ಲಕ್ಷಾಂತರ ಎಕರೆ ಭೂಮಿಯನ್ನು ಸರ್ಕಾರ ವಶ ಮಾಡಿಕೊಂಡಿದೆ. ಲ್ಯಾಂಡ್ ಆಡಿಟ್ ಆಗಬೇಕು. ಆ ಮೂಲಕ ಎಷ್ಟು ಕೈಗಾರಿಕೆಗೆ ಬಳಸಿದ್ದೀವಿ, ಎಷ್ಟು ಭೂಮಿ ಖಾಲಿ ಇದೆ ಅಂತೇಳಿ ತಾವೆಲ್ಲ ಈಗಾಗಲೇ ನೋಡ್ತಾ ಇದ್ದೀರಿ. ಈಗ ತುಮಕೂರು ಜಿಲ್ಲೆಯಲ್ಲೇ ಸುಮಾರು ವಸಂತ ನರಸಾಪುರದಲ್ಲಿ 14,000 ಎಕರೆಯನ್ನು ವಶ ಮಾಡ್ಕೊಂಡಿದ್ದಾರೆ. ನಮಗೆ ಲೆಕ್ಕ ನೋಡಿದರೆ ಒಂದು 2-3 ಸಾವಿರ ಎಕರೆಯಲ್ಲಿ ಇವತ್ತು ಬಳಕೆ ಆಗಿಲ್ಲ. ಅದನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಇವತ್ತು ಬಳಕೆ ಮಾಡ್ತಿದ್ದಾರೆ. ಇದು ಇವತ್ತೇನಾಗ್ತಾ ಇದೆ, ಇದು ತುಮಕೂರು ಜಿಲ್ಲೆಯಲ್ಲಿ ಅಂತಂದರೆ ವಸಂತ ನರಸಾಪುರದಿಂದ ಇಟ್ಕೊಂಡು ತುಮಕೂರು ತಾಲೂಕು, ಸಿರಾ ತಾಲೂಕು, ಕೊರಟಗೆರೆ ತಾಲೂಕು ಎಲ್ಲ ಭಾಗವೂ ಸಹ ಕೈಗಾರಿಕೆಗೆ ವಶ ಆಗ್ತಾ ಇದೆ. ಈಗೇನು ನಾವು ಕುಡಿಯೋ ನೀರಿನ ಯೋಜನೆಗಳು ಬರ್ತಾ ಇದೆ, ಆ ಯೋಜನೆಗೆ ಈ ಕೈಗಾರಿಕೆಯ ಕಲುಷಿತ ನೀರು ಹೋಗ್ತಾ ಇದೆ. ಈಗ ಮೊನ್ನೆ ನಾವು ಸರ್ವೆ ಮಾಡಿದಾಗ ಏನು ವಸಂತ ನರಸಾಪುರದ ನೀರು ಏನು ಸಿರಾ ಭಾಗಕ್ಕೆ ಹೇಮಾವತಿ ನೀರು ಹೋಗ್ತಾ ಇದೆ, ಆ ಒಂದು ಹಳ್ಳಕ್ಕೆ ನೀರು ಹೋಗ್ತಾ ಇದೆ. ಮೊನ್ನೆ ಮಾಧ್ಯಮದ ಮೂಲಕ ಸಿರಾ ಏನು ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಏನು ರಾಸಾಯನಿಕ ವಸ್ತುಗಳನ್ನ ತಂದು ಕೆರೆಗೆ ಸುರಿದಿದ್ದಾರೆ. ಇದು ಮಾಧ್ಯಮದಲ್ಲೆಲ್ಲ ವರದಿ ಆಗಿದೆ. ಈ ಥರದ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ನಗರಗಳ ಅಭಿವೃದ್ಧಿ ಹೆಸರಿನಲ್ಲಿ ಭೂಮಿ ವಶ ಮಾಡ್ಕೊಳ್ಳೋದು ನಿಲ್ಲಬೇಕು. ಆ ಮೂಲಕ ರೈತರನ್ನು ಭೂಮಿ ಉಳಿಸ್ಬೇಕು. ಕೈಗಾರಿಕೆಗೆ ಒತ್ತು ಕೊಡಬಾರ್ದು ಅಂತ ಹೇಳಲ್ಲ. ಎಲ್ಲಿ ಅವಶ್ಯಕತೆ ಇದೆ ಸಿ ಲ್ಯಾಂಡಲ್ಲಿ ಮಾಡ್ಕೊಳ್ಳಿ, ಆದರೆ ಕೈಗಾರಿಕೆ ಅಭಿವೃದ್ಧಿ ಆಗಿರೋಂಥ ಭೂಮಿಯಲ್ಲಿ ಮಾಡಬಾರ್ದು. ಇವತ್ತು ರೈತ ತೋಟ ಮಾಡಿರ್ತಾನೆ, ಬೋರ್ ಹಾಕಿರ್ತಾನೆ, ಅಭಿವೃದ್ಧಿ ಮಾಡಿರ್ತಾನೆ. ಅಂಥ ಅಭಿವೃದ್ಧಿ ಭೂಮಿನ ಈಗ ವಶಪಡಿಸ್ಕೊಳ್ಳೋದು ಅಂತಂದರೆ ಸರ್ಕಾರದ ನೀತಿಗಳು ನಿಜವಾಗಲೂ ಭಾಳ ಮುಂದಿನ ದಿನಗಳಲ್ಲಿ ಕೃಷಿಗೆ ದೊಡ್ಡ ಗಂಧಾಂತರ ಕಾದಿದೆ ಅಂತ ಹೇಳ್ತಾ ಇದು ಕೂಡಲೇ ಕೈ ಬಿಡಬೇಕು. ಬರುವ 5ನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ತುಮಕೂರು ಜಿಲ್ಲೆಯಿಂದಲೂ ಸಹ ಸುಮಾರು ಜನ ರೈತರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನು ಈ ಬಗ್ಗೆ ನಾವು ಹಮ್ಮಿಕೋಬೇಕಾಗ್ತದೆ ಅಂತ ಹೇಳ್ತಾ ಈ ಸಂದರ್ಭ ನಮ್ಮ ತಾಲೂಕಿನ ಅಧ್ಯಕ್ಷರು ಆ ಭಾಗದಲ್ಲಿ ಬಹಳಷ್ಟು ಈ ಕೈಗಾರಿಕೆ ಸಂಬಂಧ ಸಮಸ್ಯೆಗಳಿದೆ. ಅವರು ತಮ್ಮನ್ನು ಕುರಿತು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು ದಿನಗಳಿಂದ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡು
ಯಾವುದೋ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದೆ. ಕಾರಣ ಈಗಾಗಲೇ ಬಿಡಿನಲ್ಲಿ ಸುಮಾರು 9,000 ಎಕರೆ ಪ್ರದೇಶವನ್ನು ಕಿತ್ಕೊಳ್ಳೋಕ್ಕೆ ಕೈ ಹಾಕಿದೆ. ಅಲ್ಲಿ ರೈತರು 400-450 ದಿನಗಳಾಗಿದೆ ದಂಡಿ ಕುಂತು ಅದ್ರ ಮೇಲೆ ಹಠವನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಹೀಗೆ ಸಿಡ್ಲಘಟ್ಟ ತಾಲೂಕು ಜಂಗಮನಕೋಟೆ ಹೋಬಳಿಯಲ್ಲಿ ಸುಮಾರು 2,853 ಎಕರೆ ಜಮೀನನ್ನು ಫಲವತ್ತಾದಂಥ ಅಡಿಕೆ ತೋಟ, ತೆಂಗಿನ ತೋಟದ ಭೂಮಿಯನ್ನು ಕಿತ್ಕೊತಿದೆ. ಹಾಗೆ ಮುಂದುವರೆದಂತೆ ನಮ್ಮ ತುಮಕೂರು ಜಿಲ್ಲೆಯ ವಸಂತ ನರಸಾಪುರ ಭಾಗಕ್ಕೆ ಹೊಂದಿಕೊಂಡಂತೆ ಏನು ಕೋರಾ ಭಾಗದಲ್ಲೂ ಕೂಡ ಈಗಾಗಲೇ ನೋಟಿಫಿಕೇಶನ್ಗಳನ್ನ ಮಾಡಿದೆ. ಯಾಕೆ ಸರ್ಕಾರ ರೈತರ ಭೂಮಿ ಮೇಲೆ ಕಣ್ಣಿಟ್ಟಿದೆ ಅಂತೇಳಿ ನಮಗೆ ಅರ್ಥ ಆಗ್ತಿಲ್ಲ. ರೈತರ ಫಲವತ್ತಾದಂಥ ಭೂಮಿಯೇ ಏನಕ್ಕೆ ಸರ್ಕಾರ ಬೇಕು ಅನ್ನೋದು ಕೂಡ ನಮ್ಮ ಪ್ರಶ್ನೆ ಆಗಿದೆ. ಇಂಡಸ್ಟ್ರಿಗಳನ್ನ ಮಾಡಲಿಕ್ಕೆ ನಿಮಗೆ ಎಷ್ಟು ಜಮೀನು ಅವಶ್ಯಕತೆ ಇದೆ ಅಂತೇಳಿ ಒಂದು ಕರಡು ಪ್ರತಿಯನ್ನು ಹೊರಡಿಸ್ತೀವಿ. ಕಳೆದ 10 ವರ್ಷದಲ್ಲಿ ರಾಜ್ಯ ಸರ್ಕಾರ ಲಕ್ಷಾಂತರ ಎಕರೆ ಪ್ರದೇಶವನ್ನ ರೈತರಿಂದ ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡಿದೆ. ಕಳೆದ 10 ವರ್ಷದ ಅಂಕಿಅಂಶನೇ ಕೇಳೋದಾದ್ರೆ ನಾವು ಪ್ರಶ್ನೆ ಮಾಡ್ತೀವಿ, ಆ ಕಿತ್ಕೊಂಡಂತ ಜಮೀನುಗಳಲ್ಲಿ ನೀವು KDB ಏನೋ ಲ್ಯಾಂಡ್ ಅನ್ನು ಅಲಾಟ್ ಮಾಡಿದ್ರಲ್ಲ, ಎಷ್ಟು ಕೈಗಾರಿಕೆಗಳನ್ನ ತಂದಿದ್ದೀರಿ? ಕಳೆದ 10 ವರ್ಷದಲ್ಲಿ ಯಾವ ಕೈಗಾರಿಕೆಗಳು ಆ ಜಾಗದಲ್ಲಿ ಆರಂಭ ಆಗಿದ್ದಾವೆ? ಎಷ್ಟು ಲಕ್ಷ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿ ಉದ್ಯೋಗವನ್ನ ಕೊಟ್ಟಿದ್ದೀರಿ? ನಮ್ಮ ರೈತರ ಹತ್ರ ಭೂಮಿಯನ್ನ ಕಿತ್ಕೊಳ್ಳುವಂಥ ಟೈಮಲ್ಲಿ ನಾವು ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ, ಈ ಭಾಗದಲ್ಲಿ ಆರ್ಥಿಕ ಸ್ವಾವಲಂಬಿಗಳಾಗ್ತಾರೆ ರೈತರು ಅಂತೇಳಿ ನಮ್ಮ ಹತ್ರ ಜಮೀನನ್ನ ಕಿತ್ಕೊಂಡ್ರೆ. ಆದರೆ ಈಗ ನಾವು ಕೇಳೋದು, ಎಷ್ಟು ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದೀರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತೀವಿ. ನಮಗಿರತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ, ರೈತರು ನೇರವಾಗಿ ಬಂಡವಾಳಶಾಹಿಗಳಿಗೆ ಜಮೀನನ್ನ ಕೊಡ್ತಾ ಇಲ್ಲ. ಬಂಡವಾಳಶಾಹಿಗಳು ದುಡ್ಡು ಬ್ಲಾಕ್ ಮನಿಯನ್ನ ಇಟ್ಕೊಂಡು ರೈತರು ಮುಂದೆ ಹೋಗ್ತಿದ್ದಾರೆ. ರೈತರು ಜಮೀನನ್ನ ಕೊಡಕ್ಕೆ ತಯಾರಿಲ್ಲ. ಅದರಿಂದ ಸರ್ಕಾರ ಒಂದು ಕಚೇರಿಯನ್ನ ತೆರೆದುಕೊಂಡಿದೆ. KDB ಅನ್ನೋ ಒಂದು ರಿಯಲ್ ಎಸ್ಟೇಟ್ ಕಚೇರಿಯನ್ನ ಇಟ್ಕೊಂಡು ಆ ರಿಯಲ್ ಎಸ್ಟೇಟ್ ಕಚೇರಿ ಮೂಲಕ ದಬ್ಬಾಳಿಕೆ ಮೂಲಕ ನೋಟಿಫಿಕೇಶನ್ ಅನ್ನ ಮಾಡಿ ರೈತರಿಂದ ಸ್ವಾಧೀನಪಡಿಸ್ಕೊಳ್ತಕ್ಕಂಥ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಿದೆ. ಇವತ್ತು ಬಂಡವಾಳಶಾಹಿಗಳಿಗೆ ಜಮೀನು ಕೊಡಬೇಕು, ಕಿತ್ಕೊಡ್ಬೇಕು ರೈತರಿಂದ. ಆ ಬಂಡವಾಳಶಾಹಿಗಳ ಹತ್ರ ದುಡ್ಡಿದೆ, ಸರ್ಕಾರನ ಅಪ್ರೋಚ್ ಮಾಡ್ತಾರೆ, ಅವ್ರಿಗೆ ಈ ಭಾಗದಲ್ಲೇ ಜಮೀನು ಬೇಕು ಅಂತ ಕೇಳ್ತಾರೆ, ಫಲವತ್ತಾದಂಥ ಭೂಮಿಯನ್ನೇ ಬೇಕು ಅಂತಾರೆ, ಸಿಟಿಗೆ ಹತ್ರ ಇರಬೇಕು ಅಂತಾರೆ. ಅಂಥ ಭೂಮಿಯನ್ನ ಏನು KDB ಅನ್ನೋ ರಿಯಲ್ ಎಸ್ಟೇಟ್ ಏಜೆಂಟ್ ಕಚೇರಿ ಮೂಲಕ ರೈತರಿಂದ ಕಿತ್ತು ಬಂಡವಾಳಶಾಹಿಗಳಿಗೆ ಕೊಡ್ತಾ ಇದ್ದೀರಿ. 10 ವರ್ಷ ಆಗಿದೆ ಜಮೀನುಗಳನ್ನ ಕೊಟ್ಟು ನೀವು ಇಂಡಸ್ಟ್ರಿಯವ್ರಿಗೆ. ಯಾಕೆ ಅವರು ಕೈಗಾರಿಕೆಗಳನ್ನ ಇನ್ನೂ ಆರಂಭಿಸಿಲ್ಲ? ಆ ಜಮೀನನ್ನ ಯಾಕೆ ವಾಪಸ್ ತಗೊಂಡಿಲ್ಲ? ಕೈಗಾರಿಕಾ ನೀತಿ ನಿಯಮಗಳೇನಿದೆ, ಒಬ್ಬ ಉದ್ಯಮಿಗೆ ನೀವು ಆ ಜಾಗವನ್ನು ರೈತರಿಂದ ಕಿತ್ಕೊಟ್ಟಾದ್ಮೇಲೆ 2 ವರ್ಷದೊಳಗಾಗಿ ಅವನು ಕೈಗಾರಿಕೆಯನ್ನು ಆರಂಭಿಸಬೇಕು. 10 ವರ್ಷ ಆದರೂ ಆರಂಭಿಸಲ್ಲ. ನಿಮ್ಮ ಲೀಸ್ ಅಗ್ರಿಮೆಂಟ್ ಪೀರಿಯಡ್ ಏನಿದೆ, KDB ಮತ್ತೆ ಕೈಗಾರಿಕೋದ್ಯಮಿಯ ಒಪ್ಪಂದದ ಲೀಸ್ ಅಗ್ರಿಮೆಂಟ್ ಪೀರಿಯಡ್ 10 ವರ್ಷ. 10 ವರ್ಷ ಆದ್ಮೇಲೆ ಅವನಿಗೆ ಸೇಲ್ ಡೀಡ್ ಆಗುತ್ತೆ. ಅವನು ಯಾರಿಗೆ ಬೇಕಾದ್ರೂ ಎಷ್ಟು ಲಕ್ಷ ಕೋಟಿ ಬೇಕಾದ್ರೂ ಮಾರ್ಕೊಂಡು ಹೋಗ್ತಾನೆ. ರೈತರನ್ನ ಕಿತ್ಕೊಂಡಿರ್ತಕ್ಕಂಥದ್ದು ಯಾವುದೋ 2 ಲಕ್ಷನೋ 3 ಲಕ್ಷನೋ ಎಕರೆಗೆ ಕೊಟ್ಬಿಟ್ಟು